ಶರಣರ ಸಾಹಿತ್ಯವನ್ನು ಮಾತಾಡಬೇಕಾದ್ರೆ ನಾವು ಯಾವಾಗಲೂ ಕಾಯಕದ ಬಗ್ಗೆ ಭಾಳ ಮಾತಾಡ್ತೇವೆ. ಕಾಯಕ ಅಂತ. ಕಾಯಕದ ಅರ್ಥ ನಮಗೆ ಗೊತ್ತೇ ಇಲ್ಲ. ಬೇಸಿಕಲಿ ಹೆಚ್ಚಿನ ಕಾಯಕದ ಅರ್ಥ ಗೊತ್ತಿಲ್ಲ. ನಾವು ಮಾಡುವ ಕೆಲಸವನ್ನು ಕಾಯಕ ಅಂದ್ಕೊತೀವಿ, ಇಲ್ಲ ನಾವು ಮಾಡುವ ಕರ್ತವ್ಯವನ್ನು ಕಾಯಕ ಅಂದ್ಕೊಳ್ತೇವೆ. ಕೆಲಸನೇ ಬೇರೆ, ಕರ್ತವ್ಯನೇ ಬೇರೆ, ಕಾಯಕವೇ ಬೇರೆ. ಉದಾಹರಣೆ, ಒಬ್ಬ ರೈತ ಒಂದು ಎಮ್ಮೆಯನ್ನು ಕಟ್ಟಿರ್ತಾನೆ, ಅದರ ಹಾಲನ್ನು ಕರಿತಾನೆ. ಹಾಲನ್ನು ಕರೆದು ಅದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಯಾರಿಗೋ ಮಾರ್ತಾನೆ. ಅವನಿಗೆ ಬೇಕಾದ ಸಮಯಕ್ಕೆ, ಅಂದರೆ ನಿರ್ದಿಷ್ಟ ಗೊತ್ತು ಗುರಿ ಇಲ್ಲದೆ ಅವನ ಸಮಯಕ್ಕೆ ಏನೋ ಮಾಡಬೇಕಲ್ಲ ಅಂತ ಒಂದು ಜವಾಬ್ದಾರಿ ಇಲ್ಲದೆ ಮಾಡ್ತಾನಲ್ಲ, ಹಾಲನ್ನು ಮಾರಿ ಹಣವನ್ನು ಸಂಗ್ರಹಿಸಿ ಜೀವನ ಮಾಡ್ತಾನಲ್ಲ, ಅದು ಕೆಲಸ ಅಂತ. ಕರ್ತವ್ಯ ಅಂದರೆ ಜವಾಬ್ದಾರಿಯಿಂದ ನೀರನ್ನು ಮಿಕ್ಸ್ ಮಾಡದೆ ಸರಿಯಾದ ಸಮಯಕ್ಕೆ ಯಾರಿಗೂ ಸಮಸ್ಯೆ ಇಲ್ಲದಾಗೆ ಹಾಲನ್ನು ಮಾರಿ ಅದರಿಂದ ಬಂದ ಹಣವನ್ನು ಇಟ್ಟುಕೊಂಡು ಜೀವನ ಮಾಡೋದು ಕರ್ತವ್ಯ ವಿತ್ ರೆಸ್ಪಾನ್ಸಿಬಿಲಿಟಿ. ಕಾಯಕ ಅಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಯಾವ ಆಶೆಗಳಿಲ್ಲದೆ ಯಾವುದನ್ನು ಮಿಕ್ಸ್ ಮಾಡದೆ ಹಾಲನ್ನು ಸರಿಯಾದ ಸಮಯಕ್ಕೆ ಜವಾಬ್ದಾರಿಯಿಂದ ಇನ್ನೊಬ್ಬರಿಗೆ ಮಾರಿ ಬಂದ ಹಣದಲ್ಲಿ ತನಗೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ಸಮಾಜ ಸೇವೆಗೆ ದಾಸೋಹ ಮಾಡತಕ್ಕಂತಹ ಮನಸ್ಥಿತಿಯನ್ನು ಕಾಯಕ ಅಂತ ಹೇಳ್ತೀವಿ. ನಾವೆಲ್ಲ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ, ಇಲ್ಲ ಸ್ವಲ್ಪ ಮೀರಿದ್ರೆ ಕರ್ತವ್ಯ ಮಾಡ್ತಾ ಇದ್ದೀವಿ ಅಷ್ಟೇ. ಕಾಯಕ ನಾವ್ಯಾರೋ ಮಾಡ್ತಾ ಇಲ್ಲ. ಶರಣ ಸಾಹಿತ್ಯ ನಿಂತಿರೋದು 3 ತಳಹದಿ ಮೇಲೆ. ಒಂದು ಅರಿವು, ಮತ್ತೊಂದು ದಾಸೋಹ, ಮತ್ತೊಂದು ಕಾಯಕ. ಈ 3 ಮೇಲೆ ಶರಣರೆಲ್ಲರೂ ಹೇಳಿದ್ದಾರೆ. 1,96,000 ಜನ ಶರಣರಲ್ಲಿ, 770 ಜನ ವಚನಕಾರರಲ್ಲಿ, 53 ಜನ ವಚನಕಾರ್ತಿಯರಲ್ಲಿ, 13 ಜನ ಪುಣ್ಯಸ್ತ್ರೀಗಳಲ್ಲಿ. 13 ಜನ ಪುಣ್ಯಸ್ತ್ರೀಗಳು. ಹೆಚ್ಚಿನ ಜನಕ್ಕೆ ಇಲ್ಲಿ ಹಲವಾರು ಜನ ಗೊತ್ತಿದ್ದಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಪುಣ್ಯಸ್ತ್ರೀಗೆ ಅಂದರೆ ಏನು ಅಂತಲೇ ನಮಗೆ ಗೊತ್ತಿಲ್ಲ. ಬೇಸಿಕಲಿ ಪುಣ್ಯಸ್ತ್ರೀ ಅಂತ ಹೇಳಿದ್ರೆ ಕಲ್ಯಾಣದಲ್ಲಿ ವೇಶ್ಯಾವಾಟಿಕೆಯನ್ನು ಮಾಡಿಕೊಂಡಿದ್ದಂತಹ 12,000 ಜನ ವೇಶ್ಯೆಯರನ್ನು, ಅಂದರೆ ಪಲ್ಲಂಗಿಯರನ್ನು ಲಿಂಗಪ್ರಸಾದನ ಮಾಡಿ ಅವರನ್ನು ಪುಣ್ಯಾಂಗಿಯರನ್ನಾಗಿ ಮಾಡಿ ಅವರಿಗೆ ಲಿಂಗವನ್ನು ಕಟ್ಟಿ ಶರಣರಿಗೆ ಮದುವೆಯನ್ನು ಮಾಡಿಸಿ ಅವ್ರನ್ನ ವೇಶ್ಯರು ಅನ್ನಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಪುಣ್ಯ ಸ್ತ್ರೀ ಅಂತೇಳಿ ಒಂದು ಸ್ತ್ರೀ ಸಮಾನತೆ ಬಗ್ಗೆ ಬದುಕನ್ನು ಕಟ್ಟಿಕೊಟ್ಟ ಬಸವಣ್ಣನ ಆ ಒಂದು ದೃಷ್ಟಿಕೋನ, ಆ ವ್ಯವಸ್ಥೆ ನಮಗೆಲ್ಲರಿಗೂ ದಾರಿದೀಪ. ಹೆಣ್ಣಿನ ಬಗ್ಗೆ ಬರೀತಾರೆ, ಸಿದ್ದರಾಮೇಶ್ವರ ಬರೀತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಪರಮ ಕಪಿಲ ಸಿದ್ಧನಾಥ ಅಂತ ಹೇಳಿ ಬರೀತಾರೆ. ಗೊಗ್ಗವೆಯನ್ನ, ಒಂದು ಪುಣ್ಯಸ್ತ್ರೀ ಗೊಗ್ಗವೆ ಅಂತ ಹೇಳಿ ಒಬ್ರು ವಚನಕಾರ್ತಿ ಬರೀತಾಳೆ. ಮೊಲೆ ಮೂಡಿ ಬಂದರೆ ಹೆಣ್ಣೆಂಬುವರು, ಮೀಸೆ ಕಾಸಿ ಮೂಡಿ ಬಂದರೆ ಗಂಡೆಂಬುವರು, ಇವೆರಡನ್ನು ಮೀರಿದ ಉಭಯಜ್ಞಾನ ಹೆಣ್ಣೋ ಗಂಡೋ ನೀನು ಹೇಳೋ ಗುಮ್ಮೇಶ್ವರ ಅಂತ ಹೇಳಿ ಬರೀತಾರೆ. ಎಂಥ ಸಮಾನತೆ, ಅತ್ಯದ್ಭುತ. ಇನ್ನೊಮ್ಮೆ ನಾನು ಬಂದು ಮಾತಾಡ್ತೇನೆ. ಕಟ್ಟಕಡೆಯದಾಗಿ ಅಲ್ಲಮ್ಮನ ಒಂದು ವಚನವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಇನ್ನೊಮ್ಮೆ ಫ್ರೀಯಾಗಿ ಒಂದಿನದ ಬೇಕಾದ್ರೂ ಪ್ರವಚನನೇ ಮಾಡ್ತೇನೆ. ಈ ಸಾಹೇಬರಿಗೂ ಸಹ ಸಮಯ ಇಲ್ಲ, ನನಗೂ ಸಹ ಸಮಯ ಇಲ್ಲ. ನಾನು ಆಕ್ಚುಲಿ ಒಂದು ತುಮಕೂರು ಕೋರ್ಟ್ಗೆ ಹೋಗ್ಬೇಕು, ಎಲ್ಲರ ಒತ್ತಾಸೆಗೆ ಬಂದಿದ್ದಷ್ಟನ್ನೇ. ಲಾಸ್ಟ್ ಒಂದು ವಚನ ಹೇಳಿ, ಅಲ್ಲಮ್ಮ ಪರ್ಬನೆ ಒಂದು ವಚನ ಹೇಳಿ ಸದ್ಯಕ್ಕೆ ಮುಗಿಸ್ತೇನೆ. ಇನ್ನೊಮ್ಮೆ ಬರ್ತೇನೆ. ಅಲ್ಲಮ್ಮ ಹೇಳ್ತಾನೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಬಗೆದು ಬಿಡಿಸಿದರಯ್ಯ ಭವದ ಭ್ರಾಂತಿಯ ಬೇರುಗಳ, ಸಂಸಾರವೆಂಬ ಹೆಂಟೆಗಳ ಒಡೆದು ಬಿತ್ತಿದರಯ್ಯ ಬ್ರಹ್ಮದ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ ಸುಷಮ್ನಾಳದಿಂದ ಉದಕವನೆರೆದು ಸಾಗಿ ಸಲಹಿದರಯ್ಯ, ಬಸವಗಳ ಐವರು ಬಂದು ಬೆಳೆಗಳ ಹಾಳು ಗಿಡದಿಯರೆಂದು ಸ್ಮೃತಿ ಸ್ಮರಣೆ ಸೈರಣೆಯಿಂದ ಜಾಗರವೆದ್ದು ಸಸಿಗಳ ಸಾಕಿ ಸಲಹಿದನಯ್ಯ ಗುಹೇಶ್ವರ. ನಮಸ್ಕಾರ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಬಸವ ಕೇಂದ್ರದ ವತಿಯಿಂದ ರವೀಶ್ ಅವರಿಗೆ ಕಿರು ಸನ್ಮಾನ, ಗೌರವ ಸನ್ಮಾನವನ್ನು ನಡೆಸಿಕೊಡ್ಬೇಕಂತೇಳಿ ಪದಾಧಿಕಾರಿಗಳಿಗೆ ನಾನು ಕೋರ್ತೇನೆ. ಆಯುಕ್ತರು ಕೈ ಜೋಡಿಸಬೇಕಾಗಿದೆ, ಅವರಲ್ಲಿ ವಿನಂತಿ. ರವೀಶ್ ಅವರಿಂದ ನಾವು ಕೇಳಬೇಕಾದ್ದು ಸಾಕಷ್ಟಿದೆ. ಇನ್ನೊಮ್ಮೆ ಬರ್ತೀನಿ ಅಂತ ಹೇಳಿದ್ದಾರೆ. ಆ ಕಾರ್ಯ ಶೀಘ್ರ ನೆರವೇರಲಿ ಅಂತ ಬಯಸುತ್ತಾ ಈಗ ಕಾರ್ಯಕ್ರಮದ ಮುಖ್ಯ